ಸರಿ, ಮಾತನಾಡ್ತೀನಿ ನಿಮ್ ಜೊತೆಗೆ. ಜೋಸೆಫ್ ಅವರವರೇ, ಈಗ ಅಭಿವೃದ್ಧಿ ಕಾರ್ಯಗಳು ಮತ್ತು ಮನುಷ್ಯನ ದುರಾಸೆ ಮತ್ತು ಆಲೋಚನೆ ಮುಂಜಾಗ್ರತೆ ಸರಿಯಾಗಿ ಇಲ್ಲದೆ ಇರೋದು ಯಾವ ರೀತಿ ಪರಿಣಾಮ ಬೀರತ್ತೆ ಅನ್ನೋದನ್ನ ಹೇಳಿದ್ರು. ಇದರ ಹೊರತಾಗಿ ತಾವು ಗಮನಿಸುವ ಅಂಶಗಳು ಏನು? ಈಗ ಫಾರ್ ಎಕ್ಸಾಂಪಲ್, ಈಗ ಅವ್ರ ಅಭಿವೃದ್ಧಿ ಬಗ್ಗೆ ಹೇಳಿದ್ರು, ಅದರ ಜೊತೆಗೇನೆ ಅರಣ್ಯವನ್ನ ನಾವು ನಾಶ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ಟೀ ಪ್ಲಾಂಟೇಶನ್ ಇರ್ಬೋದು ಅಥವಾ ಈ ತರದನ್ನ ತೋಟಗಾರಿಕೆಯನ್ನ ಮಾಡ್ತಿರೋದ ಕಾರಣಕ್ಕಾಗಿ ಅದು ಮಣ್ಣಿನ ಸ್ಥಿರತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹೂವರು ತಾವು ಏನ್ ಪ್ರತಿಕ್ರಿಯಿಸಬಹುದು? ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಆಗಿರೋದು ವೇನಾಡೋಳಿಗೆ ಇದು ಮೂರ್ತನ. ಅಲ್ಲಿ ಎಲ್ಲ ಹೇಳಿದ್ದಾರೆ ಈ ತರ ಪ್ರಾಬ್ಲಮ್ ಹಾಗೆ ಆಗತ್ತೆ, ಎಲ್ರೂ ಗೊತ್ತಿತ್ತು, ಆಂಟಿಸಿಪೇಟ್ ಮಾಡ್ತಾ ಇದ್ವಿ ಈ ತರ ಹಾಗೆ ಆಗತ್ತೆ ಅಂದ್ಬಿಟ್ಟು ಆಗಿದೆ. ಅಲ್ಲಿನ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಮುಂಚೆ ಇದ್ದವ್ರು ಪಿನರಾಯಿ ವಿಜಯನ್ ಅವರು, ಅವ್ರಿಗೆ ಎಷ್ಟೇ ಜನ ಹೇಳಿದ್ರು ಇಲ್ಲ ನಾ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಹಠ ಇಟ್ಟು ಮಾಡಿರೋದು. ಸೊ ಇದಕ್ಕೆ ನಾವ್ ಹೇಳೋದಂದ್ರೆ ಏನಂದ್ರೆ, ಈಗ ಜನ ಪರವಾಗಿ ನಮ್ಮ ಸರ್ಕಾರಗಳು ಕೆಲಸ ಮಾಡಲ್ಲ. ನಾವ್ ಇಂಥವ್ರಿಗೆಲ್ಲ ವೋಟ್ ಹಾಕ್ತಿವಿ ಬಿಡಿ. ಪಿನರಾಯಿ ವಿಜಯನ್ ಒಬ್ರೇ, ಬೇರೆ ಕಡೆಗೂ ಇದು ನಮ್ ಕರ್ನಾಟಕನೇ ತಗೊಳ್ಳಿ, ಇಂಥವ್ರಿಗೆಲ್ಲ ವೋಟ್ ಹಾಕ್ತಿವಿ. ಅವ್ರೇನ್ ತಗೊಂಡ್ಬಿಟ್ಟಿದಾರೆ ಅಂದ್ರೆ ನಮ್ದೇ ರಾಜ್ಯ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಜನ ಎದ್ದೊಳ್ಬೇಕು, ಅವ್ರಿಗೆ ಹೇಳ್ಬೇಕು, ಸ್ವಾಮಿ ನಾವ್ ನಿಮ್ಗೆ ವೋಟ್ ಹಾಕಿರೋದು, ದಯವಿಟ್ಟು ನೀವ್ ನಮ್ ಕೆಲಸ ಮಾಡಿ ನಾವುಗಳು ಮಾತಾಡಕ್ ಶುರು ಮಾಡ್ಬೇಕು. ಅದಾಗ ತನಕ ಇವ್ರುಗಳು ಮಹಾರಾಜರುಗಳು ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ಟು ಇರ್ತಾರೆ. ಈಗ ದಿನೇಶ್ ಅವ್ರು ಹೇಳಿದ್ರು, ಹೇಗೆ ನಮ್ ಪಶ್ಚಿಮ ಘಟ್ಟನ ಚೂರ್ ಮಾಡ್ಕೊಂಡ್ ಬರ್ತಿದ್ದಾರೆ ಅಂದ್ಬಿಟ್ಟು. ಇವ್ರಿಗೆಲ್ಲ ಯಾರು ಹಕ್ ಕೊಟ್ಟಿದ್ದಾರೆ? ಇವ್ರು ಯಾರು? ಇವ್ರು ಅವ್ನ್ MP ಆದ್ರೆ ಏನು? ಅವನು ದೊಡ್ಡ MP, ಅವನೊಬ್ಬ MLA ಆಗ್ಬಿಟ್ರೆ ಏನು, ಮಿನಿಸ್ಟರ್ ಆದ್ರೆ ಏನು? ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ನಾಶ ಮಾಡಕ ಇರೋದು. ನಾವು ಹೇಳ್ತಾ ಇದೀವಲ್ಲ, ನೀವ್ ಡೆವಲಪ್ಮೆಂಟ್ ಅಲ್ಲ, ನೀವ್ ಮಾಡ್ತಿರೋ ಡಿಸ್ಟ್ರಕ್ಷನ್. ಎಲ್ಲೇ ಡೆವಲಪ್ಮೆಂಟ್ ಮಾಡ್ಬೇಕು ಮಾಡಿ, ಕಾಡನ್ನ ಬಿಟ್ಟು ಮಾಡಿ. ಪಶ್ಚಿಮ ಘಟ್ಟನ ನೀವು ಮಾಡ್ತಾನೆ ಇದ್ದೀರಾ. ನಾವು ಇವತ್ತು ಮಾತಾಡ್ತಿದ್ದೀವಿ. ಆಲ್ರೆಡಿ ಅಲ್ಲಿ ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ರಿಸರ್ವ್ ಒಳಗೆ ರೋಡ್ ವರ್ಕ್ ಶುರು ಮಾಡಿದ್ದಾರೆ. ಬೇರೆ ಅವ್ರಿಗೆ ಬಂದಿರೋದು ಇನ್ ಪ್ರಿನ್ಸಿಪಲ್ ಇದು ಆಗಿರೋದು. ಅಲ್ಲೇ ಅವ್ರು ರೋಡ್ ವರ್ಕ್ ಶುರು ಮಾಡ್ಬಿಟ್ಟಿದ್ರೆ ಬ್ರಿಡ್ಜ್ ಮಾಡ್ತವ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಕೊಂಡ್ ಕೂತವ್ರೆ. ಅವ್ರಿಗೆ ಯಾರು ತಡೆ ಹಾಕೋದು? ಈ ಮಾರ್ತ್ ಅವ್ರು ಹೇಳೋದು ನಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ನಾವು ಎಲ್ಲ ಇದೆಲ್ಲ ನೋಡಿದೀವಿ, ಇದೇನೋ ತಡೆ ಹಾಕ್ಬಿಡ್ತು, ಮಣ್ಣಿಂದ ಬಂತಬಿಟ್ಟು. ಅಲ್ಲಿ ಯಾಕ್ರಿ ಗುಡ್ಡೆ ಹಾಕ್ಬೇಕಾಯ್ತು ಮಣ್ಣ? ನಿಮ್ಗೆ ಅಷ್ಟು ಬುದ್ಧಿ ಬೇಡ್ವಾ? ಮಳೆ ಬಂದ್ರೆ ಕೊಚ್ಕೊಂಡ್ ಬರುತ್ತೆ ಗೊತ್ತಿರ್ಲಿಲ್ವಾ? ಹಿಮಾಚಲ್ ಪ್ರದೇಶ ಒಳಗೆ ಆಗಿರ್ಲಿಲ್ವಾ ಇದೇ ತರ? ಲಾಸ್ಟ್ ಇಯರ್ ಅವರು ಚಾರ್ಧಾಮ್ ರೋಡ್, ಆ ರೋಡ್ ಮಾಡ್ಬಿಟ್ಟು ಎಲ್ಲ ಡೆಬ್ರಿ ಎಲ್ಲ ಒಂದ್ ಕಡೆ ಹಾಕಿದ್ರು, ಕುಸ್ಕೊಂಡ್ ಬಂತು, ಎಷ್ಟ್ ಜನ ಸತ್ರು, ಎಷ್ಟ್ ಜನ ಪ್ರಾಪರ್ಟಿ ಹೋಯ್ತು. ಇದೆಲ್ಲ ನಾವ್ ಕಲಿಯೋದಿಲ್ವಾ? ಏನ್ ನಾವೇನ್ ಇಂಟೆಲಿಜೆನ್ಸ್ ಸ್ಪೀಶೀಸ್ ಮೂರ್ಖರ ನಾವು? ಇದು ನಾವ್ ಹೇಳೋದಂದ್ರೆ, ನಿಮ್ಮ ಚಾನೆಲ್ ಪರವಾಗಿ ಹೇಳ್ಬೇಕಂದ್ರೆ, ನಾವ್ ಇನ್ ಮುಂದೆ ನಮ್ ಮಿನಿಸ್ಟರ್ಗಳಿಗೆ MLA ಗೆ ನಾವ್ ಹೇಳ್ಬೇಕು, ನೀನ್ ಈ ತರ ಮಾಡಕ್ ಕೆಲ್ಸ ಅಂದ್ಬಿಟ್ಟು. ಅವ್ರಿಗೆ ಯಾರು ನಾವ್ ಹಕ್ ಕೊಟ್ಟಿಲ್ಲ ಏನ್ ಬೇಕಾದ್ರು ಮಾಡಕ್ಕೆ. ಯಾರು ಇವ್ರು? ನಾವ್ ಪ್ರಶ್ನೆ ಮಾಡ್ಲೇಬೇಕು. ಕಾಡ್ ಹಾಳ್ ಮಾಡಕ್ಕ ಇರೋದು ಇವ್ರಿಗೆ ಯಾರಿಗೆ ಅದಕ್ಕ ಕೊಟ್ಟಿದೀವಿ ಪೊಸಿಷನ್. ಅಲ್ಲಿ ಕೂತಿದ್ದಾರೆ ಇದ್ರೊಳಗೆ, ಶಿವಮೊಗ್ಗದೊಳಗೆ ಆ MP ಸುರಂಗ ಮಾಡ್ತಾರಂತ ಆಗುಂಬೆ ಒಳಗೆ 17 ಕಿಲೋಮೀಟರ್. ಎಲ್ ತರ್ತಾರಂತ? ಅವ್ರ ಮನೆಯಾಗ ಮಣ್ಣಾಕೋತಾರೆ ಡೆಬ್ರಿನ. ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಇಡೀ ವೆಸ್ಟರ್ನ್ ಘಾಟ್ ಚಿತ್ರಣ ಆಗ್ಬಿಡತ್ತೆ. ಇವ್ರಿಗೆ ಯಾರು ಹೇಳೋದು? ಇವ್ರ ಇಷ್ಟ ಇವ್ರೇ ತರ್ತಾರಂತ ದುಡ್ಡು. ಇವ್ರದೆಲ್ಲಿ ದುಡ್ಡು? ಇದು ನಮ್ಮ ದುಡ್ಡು. ಆ ಜನಕ್ಕೆ ಅಲ್ಲಿ ಏನಾರು ಅನುಕೂಲ ಮಾಡ್ಕೊಡಿ, ಹಾಸ್ಪಿಟಲ್ ಮಾಡ್ಕೊಡ್ರಿ, ಶಾಲೆಗಳು ಕೊಡ್ರಿ ಅಂತ ಇಲ್ಲ. ಇವ್ರು ರೋಡ್ ಅಗಲಬೇಕು, ಸುರಂಗ ಬೇಕು, ಇವ್ರಿಗೆ ರೋಪ್ ವೇ ಬೇಕಂತೆ. ಇವ್ರುಗಳಿಗೆ ಇವ್ರ ಪ್ರಾಪರ್ಟಿಗಳನ್ನ ಇವ್ರು ಇದು ಮಾಡ್ಕೊಳಕ್, ಬೆಲೆ ಬೇಯಿಸ್ಕೊಳಕ್ಕೆ ಇವ್ರು ಆಟ ಆಡ್ಕೊಂಡು ಕೂತವ್ರು. ನಾವೆಲ್ಲ ಸುಮ್ನೆ ಕೂತಿದ್ದೀವಿ. ಇಲ್ಲಿ ನೋಡಿದ್ರೆ ಇವ್ರುಗಳು ಸರ್ಕಾರ ಏನ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಯಾರು ಕೇಳಲ್ಲ ಇನ್ ಮುಂದೆ ಅಂದ್ಬಿಟ್ಟು. ನಾವ್ ಇನ್ ಮುಂದೆ ಕೂರಕ್ ಆಗಲ್ಲ. ಯಾಕಂದ್ರೆ ನಾವ್ ಹಿಂಗೆ ಕೂತಿದ್ರೆ ಮುಂದಿನ ಪೀಳಿಗೆಗೆ ಏನು ಇರಲ್ಲ. ಜೋಸೆಫ್ ಅವರೇ, ತಾವು ಹೇಳ್ತಾ ಇದ್ರೆ ಅಂದ್ರೆ ಕರ್ನಾಟಕದಲ್ಲೂ ವೆಸ್ಟರ್ನ್ ಘಾಟ್ ಭಾಗದಲ್ಲಿ ಈಗ ಆಗುಂಬೆಯಲ್ಲಿ ಸುರಂಗ ಮಾರ್ಗ, ರಸ್ತೆ ಅಗಲೀಕರಣ, 1-2 ತಿಂಗಳ ಕೆಳಗೆ ಹುಲಿಕಲ್ ಘಾಟ್ ನಲ್ಲಿ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಮಣ್ಣು ಕುಸಿತಾಗಿ 3 ಕಾರ್ಮಿಕರು ಮಣ್ಣಡಿ ಸಿಲುಕಿ ಮೃತಪಟ್ರು. ಯಾವುದೋ ಒಂದು ಯೋಜನೆ ಆಗ್ಬೇಕು ಅಂತಂದ್ರೆ ಪರಿಸರದ ಪರಿಣಾಮದ ಅಧ್ಯಯನಗಳಾಗ್ಬೇಕು, ಜಿಯೋ ಟೆಕ್ನಿಕಲ್ ಸಮೀಕ್ಷೆ ಆಗ್ಬೇಕು. ಇದೆಲ್ಲವೂ ಆಗಿದ್ಯಾ? ಇದ್ರ ಆಡಿಟ್ ಆಗತ್ತಾ? ಇದಾಗಿದ್ಯಾ? ಅದಕ್ಕೆ ಅಪ್ರೂವಲ್ ಸಿಕ್ಕಿದ್ಯಾ ಏನು ಅಂತ ಜನರಿಗೆ ಇದ್ರ ಬಗ್ಗೆ ಇರೋದೇ ಇಲ್ಲ. ಅಂದ್ರೆ ಅಭಿವೃದ್ಧಿ ಅಂತಂದ್ರೆ ಸಿಮೆಂಟು ಕಟ್ಟಡಗಳು, ಅದೇ ಅಭಿವೃದ್ಧಿ ಆಗ್ಬಿಟ್ಟಿದೆ, ಪರಿಭಾಷಣೆ ಬದಲಾಗಿದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನೀವು ಹುಲಿಕಲ್ ಘಾಟ್ ಬಗ್ಗೆ ಮಾತಾಡ್ತಾರಲ್ಲ, ಅಲ್ಲಿ ಯಾವ ಪರ್ಮಿಷನ್ ಇಲ್ಲ. ಫಾರೆಸ್ಟ್ ಪರ್ಮಿಷನ್ ಏನ್ ತಗೊಂಡಿಲ್ಲ, EI ಮಾಡಿಲ್ಲ, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಏನು ಇಲ್ಲ. ಅವ್ರು ಖುದ್ದಾಗೆ ಬಂದು ಶುರು ಮಾಡ್ಬಿಟ್ರು. ಅವ್ರು DC ಹೇಳ್ಬಿಟ್ರಂತೆ. ಅವ್ರು DC ಫಸ್ಟ್ ನಾ ಹೇಳ್ಬೇಕಂದ್ರೆ ಬ್ಯೂರೋಕ್ರಾಟ್ಸ್ ಇದ್ದಾರಲ್ಲ, ಅವರೇ ದೊಡ್ಡ ಕದಿಮರು.
ಈ ಮಿನಿಸ್ಟರ್ಗಳು 80% ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಏನ್ ABCD ಗೊತ್ತಿಲ್ಲ ಬಯೋಡೈವರ್ಸಿಟಿ ಅಂದ್ರೆ. ಅವ್ರಿಗೆ ಬೆಟ್ಟ ನೋಡ್ರು ಇದು ಬೆಟ್ಟ, ಇದು ನೀರ್ ಕುಡ್ದಾಗ ಇದು ನೀರು ಅಂತ ಬುದ್ಧಿ ಇರೋರ್ಗೆ ಇವ್ರು ಬ್ಯೂರೋಕ್ರಾಟ್ಸೇ ಇದೆಲ್ಲ ಹಾಳು ಮಾಡೋದು. ಅಲ್ಲಿ ಕೂತ್ಕೊಂಡು ಬೀಸಿ ಇಲ್ಲ ಎಲ್ಲ ಹೇಳಕ್ ಮುಂಚೆ ನೀವ್ ಮಾಡ್ಬೇಡ ನಾನ್ ಮಾಡ್ಬಿಟ್ಟು ಅಲ್ಲಿ ಜನ ಸತ್ತೋದ್ರು. ಅದಕ್ ಮುಂಚೆ ನಾವು ಅದಕ್ ಒಂದ್ ತಿಂಗಳಿಂದ ಅಲ್ಲಿನ ಲೋಕಲ್ ಆಕ್ಟಿವಿಸ್ಟ್ ಅಲ್ಲ ಪಾಪ ಚಿಪ್ಲಿ ಇರ್ಲಿ, ಅಖಿಲೇಶ್ ಚಿಪ್ಲಿ ಇರ್ಲಿ, ನಮ್ಮ ಶ್ರವಣ್ ಇರ್ಲಿ ಎಲ್ಲ ಸೇರಿ ಇದ್ರ ಬಗ್ಗೆ ಹಿಂಗ್ ಆಗ್ತಾ ಇದೆ ಅಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಬರ್ದಿದ್ದೀನಿ, ಕರೆದಿದ್ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೈ ಕಟ್ಕೊಂಡ್ ಕೂತವ್ರೆ. ಅವರು ಅವಾಗ ಹೇಳ್ತಾರೆ ನಮಗೆ ಇದು ನನಗ್ ಗೊತ್ತಿಲ್ಲ, ಇದು ಟೆರಿಟೋರಿಯಲ್ ಬರುತ್ತೋ ಇದು ವೈಲ್ಡ್ ಲೈಫ್ ಬರುತ್ತೋ ಅಂದ್ಬಿಟ್ಟು. ನಾವ್ ಹೇಳಿದ್ರು ಫಾರೆಸ್ಟ್ ಆಫೀಸರ್ಗೆ, ಸ್ವಾಮಿ ಅದು ಟೆರಿಟೋರಿಯಲ್ ಅದು ವೈಲ್ಡ್ ಲೈಫ್ ಅದೆಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತಿಲ್ಲ. ನಿಮ್ ಕೆಲ್ಸ ಏನು ಫಾರೆಸ್ಟ್ ಉಳ್ಸೋದು, ಇಲ್ದ್ರೆ ಮನೆಗೆ ಹೋಗಿ. ನಿಮ್ಗೆ ಹೋಗ್ತಾ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ತಡಿಯಕ್ ಆಗಲ್ಲ ಅಂದ್ರೆ ಮನೆಗೆ ಹೋಗಿ. ಯಾಕೆ ಅಲ್ಲಿದ್ದೀರಾ, ಸಂಬಳ ಯಾಕೆ ಕೊಡ್ಬೇಕು ನಿಮ್ಗೆ? ಸೊ ಈ ತರ ಆಟಿಟ್ಯೂಡ್ ನಮ್ಮವ್ರದ್ದು. ಈಗ NHA ಅವ್ರು ಹೇಳ್ಬಿಟ್ರಂತೆ ಮಾಡ್ಬಿಡ್ಬೇಕಂತೆ. ಯಾಕಂದ್ರೆ ಈ ಗಡ್ಕರಿ ಅವ್ರ ಪವರ್ ಇದು ಎಲ್ಲ NHA ವರ್ಕ್ ಆಗ್ಬೇಕು, ಯಾರಿಗೂ ತಡಿ ಹಾಕ್ಬಾರ್ದು. ಆಮೇಲೆ ನಮ್ಮಂತ ಒಂದಷ್ಟು ಮೂರ್ಖರು ಇದ್ದಾರೆ ನಮ್ಮ ಶಿವಮೊಗ್ಗದೊಳಗೆ, ಅವರು ಅವ್ರ ಜೊತೆ ಸೇರ್ಕೊಳ್ಳೋದು. ಇಲ್ಲ ಕೆಲಸ ಆಗ್ಬೇಕು, ನಾವು ದುಡ್ಡು ತಂದ್ಬಿಟ್ಟಿದೀವಿ, ಖಾಲಿ ಮಾಡ್ಬೇಕು ದುಡ್ಡು. ಅದೇ ದಿನೇಶ್ ಅವ್ರು ಹೇಳ್ದಂಗೆ ಅಲ್ಲಿನ ಲೋಕಲ್ ಜನಕ್ಕೆ ರಸ್ತೆ ಅಗಲ ಮಾಡೋದ್ ಬದಲು, ಸುರಂಗ ಮಾಡೋ ಬದಲು ಅಲ್ಲಲ್ಲಿ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ಬೋದು. ಕೊಪ್ಪಳ ಕೊಡ್ಬೋದು, ಮತ್ತೆ ತೀರ್ಥಹಳ್ಳಿ ಕೊಡ್ಬೋದು, ಬೇರೆ ಬೇರೆ ಕೊಡ್ಬೋದು. ಇವ್ರು ಕೊಡೋದೆಲ್ಲ ಜನದ ಮೇಲೆ ಹಾಕೋದು, ಜನಕ್ಕೆ ಅನುಕೂಲಕ್ಕೋಸ್ಕರ ಮಾಡ್ತೀವಿ ಅಂದ್ಬಿಟ್ಟು. ಅವರೇ ಬಾಯ್ ಬಿಟ್ಟು ಹೇಳ್ಬಿಡ್ಲಿ ನಮ್ ಪ್ರಾಪರ್ಟಿ ಇದೆ, ನಾವು ಅದನ್ನ ದುಡ್ಡು ಜಾಸ್ತಿ ಬೆಲೆ ಇದ್ ಮಾಡಕ್ಕೆ ನಾವು ಮಾಡ್ತಿದೀವಿ ಅಂತ ಬಿಟ್ಟು ಹೇಳಿದ್ರೆ ಅವಾಗಾದ್ರೂ ಹೌದಾ ಸ್ವಾಮಿ ಮಾಡಿ ಅಂತ ಹೇಳ್ಬೋದು. ಬೇರೆಯವ್ರ ಬೆನ್ ಮೇಲೆ ಇಟ್ಕೊಂಡು ಇವ್ರು ನಾವು ಜನ ಪರವಾಗಿ, ಯಾಕಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಇವ್ರು, ಕೊಪ್ಪದಿಂದ ತೀರ್ಥಹಳ್ಳಿಯಿಂದ ಮಣಿಪಾಲ್ಗೆ ಹೋಗೋಷ್ಟು ಸೆತೋಗ್ಬಿಡ್ತಾರೆ, ಅದಕ್ಕೆ ನಾವು ರೋಡ್ ಅಗಲ ಮಾಡ್ತೀವಿ, ಸುರಂಗ ಮಾಡ್ತೀವಿ ಅಂದ್ಬಿಟ್ಟು ಇವ್ರು ಮಾತಾಡ್ತಾರೆ. ಇವರೆಲ್ಲ ಲಾಯಕ MP ಆಗಕ್ಕೆ? ಸರಿ. ಓಕೆ, ಸರಿ. ಜೋಸೆಫ್ ಅವರೇ, ಮೌನ ಜೊತೆಗೆ ಏನಾಗುತ್ತೆ ಅಂದ್ರೆ ಈ ತರದ ಸತ್ತ ಸಂದರ್ಭದಲ್ಲಿ ಹುಲಿಕಲ್ ಘಾಟ್ ನಲ್ಲಿ ಜನ ಸತ್ತಿದ್ರು, ಅಲ್ಲಿ ಶಾಸಕರು ಸ್ಥಳೀಯರು ಬಂದ್ರು, ಲೋಕೋಪಯೋಗಿ ಸಚಿವರು ಬಂದ್ರು, ಎಲ್ರಿಗೂ ಹಾರ ತುರಾಯಿ ಹಾಕಿ ಅದ್ದೂರಿಯಾಗಿ ಬರಮಾಡ್ಕೊಳ್ಳಾಯ್ತು. ಯಾವ್ದೋ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಾರೇನೋ ಅಂತ ಕನಿಷ್ಠ ಒಂದು ಆಕ್ರೋಶ ಕೂಡ ವ್ಯಕ್ತ ಆಗೋದಿಲ್ಲ. ಇದು ಯಾವ ರೀತಿಯ ಪರಿಣಾಮಕ್ಕೆ ಎಡೆ ಮಾಡಿಕೊಡತ್ತೆ? ಮತ್ತು ಸತ್ತವರು ಬಡವರಾದರೆ ಆ ಬಡ ಜೀವಕ್ಕೆ ಬೆಲೆ ಇರೋದಿಲ್ಲ. ಮುಂದೆ ಈ ರೀತಿಯ ಒಂದು ಆಗ್ಬಾರ್ದು ಘಟನೆಗಳು ಅಂತಂದ್ರೆ ಏನ್ ಮಾಡ್ಬೋದು ಅಟ್ಲೀಸ್ಟ್ ಕರ್ನಾಟಕದಲ್ಲಿ? ನಾವು ನಿಮ್ಮ ಚಾನಲ್ ಇದ್ರೊಳಗೆ ಹೇಳ್ಬೇಕಂದ್ರೆ ಯಾವ ಕೆಲ್ಸಾನು ಆಗ್ಬಾರ್ದು, ಯಾವ ಪ್ರಾಜೆಕ್ಟು ಬೇಡ ನಮಗೆ ಪಶ್ಚಿಮ ಘಟ್ಟದೊಳಗೆ. ಪಶ್ಚಿಮ ಘಟ್ಟ ನಮ್ಮ ಸದರ್ನ್ ಇಂಡಿಯಾದ ವಾಟರ್ ಟವರ್. ಅದು ಹೋಯ್ತಂದ್ರೆ ಇಲ್ಲಿ ನೀರಿರಲ್ಲ. ಆಲ್ರೆಡಿ ಬೆಂಗಳೂರೊಳಗೆ BWSSB ಹೇಳಿದ್ದಾರೆ, ದಯವಿಟ್ಟು ಕುಡಿಯೋ ನೀರು ನೀವು ಗಾರ್ಡನ್ಗೆ ಹಾಕೋಬೇಡಿ, ಕಾರ್ ತೊಳಿಬೇಡಿ, ಬೇರೆದಕ್ಕೆಲ್ಲ ಯೂಸ್ ಮಾಡಿ ಅಂದ್ಬಿಟ್ಟು BWSSB ನಮ್ಗೆ ಇದು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ರೈತರಿಗೆ ಹೇಳಿದ್ದಾರೆ, ಇದು ಬೀಜ ಹಾಕಕ್ ಹೋಗ್ಬೇಡಿ, ಮಳೆ ನಂಬ್ಕೊಂಡು ಲಾಸ್ ಆಗ್ಬಿಡತ್ತೆ ಅಂದ್ಬಿಟ್ಟು. ಇನ್ನೊಂದು ನಿನ್ನೆ ಓದ್ತಾ ಇದ್ರೆ ಇವ್ರು ನಮ್ಮ ಡೆಪ್ಯೂಟಿ CM ಪರಮೇಶ್ವರ್ ಅವರು ಹೇಳ್ತಾರೆ, ಅಯ್ಯೋ ನೀರ್ ಕಡಿಮೆ ಆಗ್ಬಿಟ್ಟಿದೆ, ಡೆಫಿಸಿಟ್ ಆಗ್ಬಿಟ್ಟಿದೆ, ಬರ ಬರ್ತಿದೆ, ಇನ್ ಮುಂದೆ ನಾವು ನೀರ್ ಕುಡಿಯಕ್ಕಾದ್ರೆ ಏನೋ ಯೋಚನೆ ಮಾಡ್ಬೇಕು. ಇದೆಲ್ಲ ಗೊತ್ತೂನು ನಾವು ಇದು ಹಾಳು ಮಾಡ್ಕೊಂಡ್ ಕೂತಿದೀವಲ್ಲ, ಅದು ದೊಡ್ಡ ತಪ್ಪು, ಅದು ಕ್ರಿಮಿನಲ್ ಅಂತ ಹೇಳ್ಬೇಕು. ಗೊತ್ತಿದೆ ಇದು ನೋವು ಆಗ್ತಿದೆ ಬೆಟ್ಟಕ್ಕೆ, ಬೆಟ್ಟ ಹೋಯ್ತಂದ್ರೆ ನೀರ್ ಇಲ್ಲ ಅಂತ ಗೊತ್ತಿದ್ರು ತಿರ್ಗಾ ಅದನ್ನೇ ಹಾಳು ಮಾಡೋದು ಇಟ್ಸ್ ಕ್ರಿಮಿನಲ್ ಅಷ್ಟೇ, ಬೇರೆ ಏನು ಇಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಮತ್ತೆ ಇವ್ರು ಹೇಳ್ದಂಗೆ, ದಿನೇಶ್ ಹೇಳ್ದಂಗೆ, ನಾವ್ ಎಷ್ಟು ಮೌನವಾಗಿ ಕೂತ್ಕೋತೀವೋ ಅಷ್ಟೇ ನಾಶ ಆಗತ್ತೆ. ಜನ ಮಾತಾಡ್ಬೇಕು. ಈಗಾದ್ರೆ ಎದ್ಬಿಟ್ಟು ನಿಮ್ಮ ಪೀಳ್ಗೆ ಏನಾದ್ರು ಬಿಟ್ಟು ಹೋಗ್ಬೇಕಂದ್ರೆ ಮಾತಾಡಿ. ನಾವೇನು ಕಲ್ಲು ಹೊಡಿ ಇದು ಮಾಡೋಂತಿಲ್ಲ, ಮಾತಾಡಿ ಬೇಡ ನಮ್ಗೆ ಈ ಪ್ರಾಜೆಕ್ಟ್ ಜನ ಹೇಳಿದ್ರೆ ಅಷ್ಟೇ ಸಾಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.